ಫೋಕಸ್ ರೆಡಿ ಆದ್ಲು ಮನುಷ್ಯನಿಗೆ ಫೋಕಸ್ ಇರಬೇಕು ಅವಳೇನು ಗುರಿ ರೆಡಿ ಇರಬೇಕು ಆಗ್ಬಿಟ್ಟು ಮಲಗ್ತಿದ್ದಾಳ. ಗುರಿ ಬಿಟ್ಟು ಬೇರೆ ಏನು ಕಾಣಿಸ್ಬಾರ್ದು ಹ್ಯಾಂಡ್ಲಿಂಗ್ ಇಸ್ ವೆರಿ ಗುಡ್ ಅದಕ್ಕೆ ನನಗೆ ಎಲ್ಲರೂ ಇಷ್ಟಪಡೋದು ಯಾರನ್ನ ಹುಡುಗಿನ ಹ್ಯಾಂಡಲ್ ಮಾಡೋದ್ರಲ್ಲ. ಇದು ಎಲ್ಲರೂ ಅಲ್ಲಿಗೆ ಹೋಗ್ತಿಲ್ಲ ರಾಶಿಕಾ ಅವ್ರು ನೀವ್ ಹೇಳಿದ ಇಂಟೆನ್ಷನ್ ಅದಲ್ಲ ಅಂತ ಬೇರೆ ಇಂಟೆನ್ಷನ್ ಹೇಳಿದ್ರೆ ನೀವ್ ಅವ್ಳ ತಲೆ ಮೇಲೆ ಕೈ ಇಟ್ಟು ಹೇಳ್ಬಿಡಿ. ಟಾಸ್ಕ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಹ್ಯಾಂಡ್ಲಿಂಗ್ ದ ಟಾಸ್ಕ್ ಏನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಹೌದಾ ನೀವು ಇವಾಗ ಫೋಕಸ್ ರಘು ಏನ್ ಒಂದ್ ನಿಮಿಷ ಗೊತ್ತೇನೋ? ಕೇಳು ಒಂದ್ ನಿಮಿಷ ರಘು ಏನ್ ಕೇಳು ಗೊತ್ತೇನೋ ಅಲ್ಲ ಒಂದ್ ನಿಮಿಷ ರಘು? ಕೇಳು ಅವ್ಳ ಕೈ ಇಟ್ಬಿಟ್ಟು ಹೇಳು ರಘು. ಒಂದ್ ನಿಮಿಷ ಫೋಕಸ್ ಗೀಕಸ್ ಅವ್ಳ ಅಂತ ತಲೆ ಮೇಲೆ ಕೈ ಇಟ್ಬಿಟ್ಟು ಹೇಳು ರಘು. ಹಂಗೆಲ್ಲ ಇರಲ್ಲ ಟಾಸ್ಕ್ ಬುಕ್ ಅಲ್ಲಿದೆ ಹಣೆ ಹಾಕ್ಬಾರ್ದು ಹೌದೇನೋ ರಘು ಟಾಸ್ಕ್ ಬುಕ್ ಅಲ್ಲ ಕಣೋ ರೂಲ್ ಕಣೋ. ಅದ್ ನೋಡೋದು ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅದೇನೋ ಮಾಡ್ತಾ ಇದೆ ಅಲ್ಲಿ ಅಲ್ಲಿ ನೋಡಲ್ಲಿ ಗೊಂಬೆ ಈಗ ಎತ್ತಲ್ಲಿ ನೋಡು ಅಲ್ಲಿ ನೋಡಲ್ಲ ಹಂಗಲ್ಲ ಆತರ ಅಲ್ಲ ಅದಕ್ಕೊಂದು ಲೈಫ್ ಇದೆ ಅಂತ ಅನ್ಸತ್ತೆ ಅಂತ ಹೇಳಿದ್ ನಾನು ಅಯ್ಯೋ ರಾಮ ಇದು ಮಾತ್ರ ನಿಜವಾದ ಸೊ ಗೈಸ್ ಪ್ರಮೋದಲ್ಲ ಏನೋ ತಿನ್ಕೋದು ಕಮೆಂಟ್ ಸೆಕ್ಷನ್ ತಿಳಿಸಿ. ಪಾಪ ರಘು ಅಣ್ಣ ಆ್ಯಕ್ಚುಲಿ ಅವ್ರು ಏನೋ ಹೇಳಿದ್ರೆ ಇಲ್ಲಿರುವಂಥ ನಮ್ಮ ಹುಡುಗಿರಾದಂಥ ಸ್ಪಂದು ಮತ್ತು ರಾಶಿ ಇಬ್ಬರು ಕೂಡ ಏನೋ ಅಂದ್ಕೊಂಡು ಏನೋ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಗೈಸ್ ರಘು ಅಣ್ಣ ಹೇಳಿದ್ದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಅಂತ ಅನ್ಸುತ್ತಾ ಅಥವಾ ರಘು ಅಣ್ಣ ಹೇಳಿದ್ದನ್ನ ಏನಂತ ಕಟ್ಟಾಗಿ ಹೇಳಿದ್ರು ಅಂತ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಇಲ್ಲಿ ರಘು ಅಣ್ಣನ ಜೊತೆ ತುಂಬ ಕಂಫರ್ಟಬಲ್ ಆಗಿ ಇವಾಗ ಜಾಸ್ತಿ ಕಾಣಿಸ್ಕೊತಿರೋದು ಯಾರಪ್ಪ ಅಂದರೆ ನಮ್ಮ ರಾಶಿಯವರು. ಖುಷಿ ಆಗುತ್ತೆ ಎಲ್ಲರ ಜೊತೆ ಬೆರೀತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇರೋದು ಸ್ವಲ್ಪ ದಿನ ಇವಾಗ ಎಂಜಾಯ್ ಕೂಡ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಧನುಷರ್ ಆಗ್ಬೋದು ಸ್ಪಂದೂ ಆಗ್ಬೋದು ನೀವು ನೋಡ್ತಿರ್ಬೋದು. ಈ ಮಾತುಕತೆಗಳು ಈ ಥರ ಫನ್ ಇರೋಂಥ ವಿಷಯಗಳನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಬಟ್ ತುಂಬ ಸಲ ಈ ಥರ ವೀಡಿಯೋಗಳನ್ನ ಹಾಕೋದಿಲ್ಲ, ಕ್ಲಿಪ್ಗಳು ಬರೋದಿಲ್ಲ, ಇದರಲ್ಲಿ ಎಪಿಸೋಡಲ್ಲಿ ಹಾಕೋದಿಲ್ಲ, ಅದು ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಇರಲಿ ಓಕೆನಾ. ಅದೇನು ಬಿಟ್ಟರೆ ಇವಾಗ ನೆಕ್ಸ್ಟ್ ನಮ್ಮ ಸ್ಪಂದನವ್ರನ್ನ ಯಾರು ಮಿಸ್ ಮಾಡ್ಕೋತೀರಾ ಬಿಗ್ ಬಾಸ್ ಮೈಲಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.